ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, FCRA ಅಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ. ವಿದೇಶದಿಂದ ಒಂದಿಷ್ಟು ಈ ನಮ್ಮ NGOಗಳಿಗೆ ವಿದೇಶದಿಂದ ದುಡ್ಡು ಬರ್ತಾ ಇರ್ತದೆ. ಅವರು ಸಾಮಾಜಿಕ ಕೆಲಸಗಳಿಗೆ, ಶೈಕ್ಷಣಿಕ ಕೆಲಸಗಳಿಗೆ, ಕಲಾತ್ಮಕ ಸಾಂಸ್ಕೃತಿಕ ಕೆಲಸಗಳಿಗೆ ವಿದೇಶದಲ್ಲಿದ್ದಂಥ ಒಂದಿಷ್ಟು ದುಡ್ಡು ಗಳಿಸಿದಂಥ NRIಗಳಾಗಿರ್ಬೋದು ಅಥವಾ ವಿದೇಶದಲ್ಲಿರುತ್ತಂಥ ಕಾರ್ಪೊರೇಟ್ಗಳಾಗಿರ್ಬೋದು, ಒಂದಿಷ್ಟು ಬಿದ್ದ ಸಮುದಾಯಗಳನ್ನು, ಅದು ಬೇರೆ ಬೇರೆ ದೇಶಗಳಲ್ಲಿ ಬಿದ್ದ ಸಮುದಾಯಕ್ಕೆ ಒಂದು ಸಹಾಯ ಮಾಡುವಂಥ ನೆಲೆಗಟ್ಟಿನೆಲ್ಲ ದುಡ್ಡನ್ನು ಹಾಕ್ತಾ ಇರ್ತಾರೆ. ಅವುಗಳ ಉದ್ದೇಶ ಇಲ್ಲಿ ಈ ದೇಶವನ್ನು ಕೊಟ್ಟೋದು, ಶಿಕ್ಷಣ ಕೊಡಿಸೋದು, ಬಡ ಮಕ್ಕಳು ಕಲಿಸುವಂಥದ್ದು, ಇವೆಲ್ಲ ಮೇನ್ ಉದ್ದೇಶಗಳು ಇರ್ತವೆ. ಇಂಥ ಉದ್ದೇಶದಂಥ NGOಗಳಿಗೆ ಈ ಒಂದು ಹಣ ಬರ್ತಿರ್ತದೆ. ವಿಶೇಷವಾಗಿ ಇದು ಮೈನಾರಿಟಿಗಳಿಗೆ ಹೆಚ್ಚು ಬರ್ತಿರ್ತದೆ. ಯಾಕೆಂದರೆ ವಿದೇಶದಲ್ಲಿದ್ದವ್ರು ಯಾರು? ಒಂದು ಕ್ರಿಶ್ಚಿಯನ್ಸು, ಎರಡನೇದ್ದು ಮುಸ್ಲಿಮ್ಸು ಅಥವಾ ಇಸ್ಲಾಂ ಧರ್ಮದ ನಂಬಿಕೆ ಇದ್ದಂಥವ್ರು, ಇನ್ನೊಂದು ಬೇರೆ ಬೇರೆ ಧರ್ಮದಲ್ಲಿ ನಂಬಿಕೆ ಇದ್ದಂಥವ್ರು ಭಾರತದಲ್ಲಿಯ ಈ ಸಮುದಾಯಗಳಿಗೆ, ಅದು ಇವನ್ನ ಒಂದು ಬಲಿಷ್ಠ ಸಮುದಾಯಗಳಿಗೂ ಸಹಿತ, ಹಿಂದೂ ಸಮುದಾಯಗಳಿಗೆ ಸಹಿತ ದುಡ್ಡುಗಳು ಅಲ್ಲಿದ್ದಂಥ ನಮ್ಮ ಭಾರತೀಯರಾಗಿರ್ಬೋದು, ಅಲ್ಲಿ ಬೇರೆ ಬೇರೆ ಧರ್ಮದವರಾಗಿರ್ಬೋದು ದುಡ್ಡನ್ನು ಹಾಕ್ತಾ ಇರ್ತಾರೆ. ಈ ಕೆಲಸಗಳಾಗಲಿ, ಅಭಿವೃದ್ಧಿ ಆಗಲಿ ದೇಶ ಅನ್ನೋದು ಇದೊಂದು ಒಳ್ಳೆಯ ಉದ್ದೇಶದಿಂದ ಮಾಡಿರುವಂಥ ಒಂದು ಕಾನೂನು FCRA ಅನ್ನೋದು. ಆದರೆ ಇದರಲ್ಲಿ ದುರ್ಬಳಕೆನೂ ಆಗಿದ್ದದು, ಇಲ್ಲಂತಲ್ಲ. ಯಾಕಂದ್ರೆ ಈ ದುಡ್ಡನ್ನು ಶಿಕ್ಷಣಕ್ಕೆ, ಇಲ್ಲಿ ಅಭಿವೃದ್ಧಿಗೆ, ಸಾಮಾಜಿಕ ಡೆವಲಪ್ಮೆಂಟಿಗೆ, ಇಲ್ಲಿಯ ಜಾತಿಗಳ ನಿವಾರಣೆಗೆ, ಇಲ್ಲಿಯ ಬಡತನ ಹೋಗಲಾಡಿಸೋದಕ್ಕೆ, ಕೆಲಸಗಳಿಗೆ, ಉದ್ಯೋಗ ಸೃಷ್ಟಿಯಲ್ಲಿ ಇವೆಲ್ಲ ದುಡ್ಡು ಖರ್ಚಾದರೆ ಯಾರ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ನ್ಯಾಯಯುತವಾಗಿ ಅದು ಏನಿರೋದು ಖರ್ಚು ಮಾಡಿದರೆ ಏನು ಮಾಡಿದ್ದಾರೆ ಅದನ್ನು ಅಕೌಂಟಬಿಲಿಟಿ ಅಂತೀವಿ ನಾವು. ಇದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತದೆ, ಜನಕ್ಕೆ ತಿಳಿಸ್ಬೇಕಾಗ್ತದೆ. ಆ ಕೆಲಸವನ್ನು ಆಯಾ NGOಗಳಾಗಿರ್ಬೋದು, ಇವತ್ತಿನ RSS ಸಹಿತ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವರೆಲ್ಲರೂ ಸಮಾಜದ ದುಡ್ಡನ್ನು ತೊಗೊಂಡು ಸಮಾಜ ಹಂಚುವಂಥ ಕೆಲಸ, ಸಮಾಜವನ್ನು ಎತ್ತಿ ನಿಲ್ಲಿಸುವಂಥ ಕೆಲಸವನ್ನು ಇವರೆಲ್ಲ ಮಾಡ್ತಾಯಿರ್ತಾರೆ. ಇವನು RSS ಹಿಡ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಅದಕ್ಕಾಗಿ ಇವತ್ತು ಏನಪ್ಪ ಸರ್ಕಾರ ಕೇಳಲಿಕ್ಕೆ ಹೊರಟದಪ್ಪ ಅಂದ್ರೆ ಈ FCRA ಕಾನೂನನ್ನು ತಿದ್ದುಪಡಿ ಮಾಡಿ ಇವ್ರು ಯಾವ ಉದ್ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅದರ ಲೆಕ್ಕಪತ್ರ ನಮಗೆ ಬೇಕು, ಪಾರದರ್ಶಕತೆ ಬೇಕು. ವೆರಿ ಗುಡ್, ಬೇಕು. ಮತ್ತದು ಅದು ಯಾವುದೋ ರಾಜಕೀಯಕ್ಕೋ, ಇನ್ನೊಂದು ರಾಜಕೀಯ ಸಂಘಟನೆಗೋ, ಇನ್ನೊಂದು ಸಮುದಾಯವನ್ನು ತುಳಿಯೋದಕ್ಕೋ, ಅಥವಾ ಇನ್ನೊಂದು ಸಮಾಜದಲ್ಲೇ ಬೆಂಕಿ ಹಚ್ಚೋದಕ್ಕೋ, ಭಯೋತ್ಪಾದನೆಗೋ ಮತ್ತೆ ಅದಕ್ಕೂ ಉಪಯೋಗ ಮಾಡಿದ್ರೆ ತಪ್ಪದು. ಅದು ಹಾಕ್ಕೊಡು, ಯಾರಿಂದಾದರೂ ಹಾಕ್ಕೊಡೋದು. ಅದು ಆಗ್ತದನ ಅಂದ್ರೆ ಆಗ್ತಾ ಇದ್ರೆ ತಪ್ಪು ಅಂತ NGOಗಳಿಗೆ ಅಥವಾ ಅಂಥ ಒಂದು ನಮ್ಮ ಈ ಸಂಘಟನೆಗಳಿಗೆ, ಯಾವುದೇ ಹಿಂದೂ ಸಂಘಟನೆ ಇರಲಿ, ಕ್ರಿಶ್ಚಿಯನ್ ಸಂಘಟನೆ ಇರಲಿ, ಇಸ್ಲಾಮಿಕ್ ಸಂಘಟನೆ ಇರಲಿ, ಯಾವುದೇ ಸಂಘಟನೆ ಇರಲಿ, ಅಂಥವು ನಡೀತಾ ಇದ್ದರೆ ಅವುಗಳನ್ನು ಕಂಟ್ರೋಲ್ ಮಾಡೋದು ಸರ್ಕಾರದ ಕೆಲಸ. ಯಾಕಂದರೆ ಸರ್ಕಾರ ಈ ಕೆಲಸ ಮಾಡೋದಕ್ಕೆ ನಿಯಮ ಆದಂಥ, ಜನರಿಂದ ಆಗಿದಂಥ ಒಂದು ಏನಪ್ಪ ಅಂದರೆ ಸಂಸ್ಥೆ. ಈ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದು ತಿದ್ದುಪಡಿ ತರೋದು ಸರಿ ಅದ. ಅದು ಇದೇ ಕಾಲಕ್ಕೆ ನಮ್ಮಲ್ಲಿ ವಿರೋಧ ಪಕ್ಷಗಳೇನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿ, ಅಡ್ಡಿ ಇಲ್ಲ. ಹಾಗಾದ್ರೆ ಹಿಂದೂ ಸಂಘಟನೆಗಳು, ಅದರಲ್ಲೂ RSS, ಇದರ ಹಣದ ಮೂಲ ಯಾವುದು? ಇದಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಯಾಕಂದರೆ ಇಲ್ಲಿ ಅನೇಕ ಇವತ್ತು ಸ್ಕೀಮ್ಗಳು ನೋಡಿದ್ವಿ ನಾವು, ಸಾಕಷ್ಟು ಸ್ಕೀಮ್ ಅವರು ವಿರೋಧ ಪಕ್ಷಗಳು ಅಂಥದ್ದು. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರಾಗಿರ್ಬೋದು ಅಥವಾ ನಮ್ಮ ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಇನ್ನೂರೆಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು ರೀ, RSSಗೆ ಒಂದೇ ಪ್ರಶ್ನೆ, RSS ಮೂಲ ಯಾವುದು? ದುಡ್ಡಿಂದು ಫಂಡ್ ಮೂಲ ಯಾವುದು? ಯಾಕಂದರೆ ಎಲ್ಲ ಕಾರ್ಯಗಳಿಗೆ ಬೇಕು ಫಂಡ್. ಇವತ್ತು ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ, ಹೇ ಸೀತಾರಾಮ್, ಇದ್ರ ಫಂಡ್ ಮೂಲ ಯಾವುದು? ಎಲ್ಲಿಂದ ಬರ್ತದೆ ದುಡ್ಡು? ಭಯೋತ್ಪಾದಕರಿಂದ ಬರ್ತಾ ಇದೆಯೋ, ಯಾವುದಕ್ಕಾಗಿ ಬರ್ತಾ ಇದೆಯೋ, ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೋ? ಹೌದು, ಸರಿ ಅದೇ ಮಾತು ಕೇಳಿ. ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಕಟ್ತಾ ಇದ್ದಾರೆ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿಯೇ ದೇವರುಗಳನ್ನು, ದೇವಾಲಯಗಳನ್ನು ಉಳಿಸಿಕೊಂಡು, ಸಂಸ್ಕೃತಿಯನ್ನು ಬೆಳೆಸಿಕೊಂಡು, ಸತ್ಯ ಹೇಳುವಂಥ ಕೆಲಸ ಮಾಡುವಂಥ ಇದ್ರೆ ಅಡ್ಡಿಲ್ಲಪ್ಪ. ಆದರೆ ಇದು ಭಯೋತ್ಪಾದನೆಗೆ ಅಥವಾ ಹಿಂದೂ ಮುಸ್ಲಿಂ ಜಗಳಕ್ಕೋ ಅಥವಾ ಹಿಂದೂ ಕ್ರಿಶ್ಚಿಯನ್ ಜಗಳಕ್ಕೋ, ಕ್ರಿಶ್ಚಿಯನ್ ಮುಸ್ಲಿಂ ಜಗಳಕ್ಕೋ ಹಚ್ಚೋದಕ್ಕೆ ಯೂಸ್ ಆಗ್ತಿದ್ರೆ, ಉಪಯೋಗ ಆಗ್ತಿದ್ರೆ ತಪ್ಪು. ಯಾರೂ ಮಾಡಲಿಲ್ಲ, ಅದು ತಪ್ಪನ. ಹೀಗಾಗಿ ಇವತ್ತು ತಿದ್ದುಪಡಿ ತರ್ತಾ ಇದ್ದೀವಿ ಅಂತ ಹೇಳಿದಾಗ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ, RSS ನಿಮ್ಮ ಮೂಲ ಯಾವುದು? ಯಾಕಂದ್ರೆ ಸರ್ಕಾರದ ಹಲವು ಸ್ಕೀಮ್ಗಳು, ಅನೇಕ ಯೋಜನೆಗಳು ಘೋಷಣೆ ಆಗಿದ್ದಾವೆ. ಆ ಘೋಷಣೆಗಳಲ್ಲಿ ಹೆಚ್ಚು ಕಡಿಮೆ ಕೇವಲ ಎಷ್ಟಪ್ಪ ಅಂದ್ರೆ 21% ಮಾತ್ರ, ಎಷ್ಟು 21% ಮಾತ್ರ ಯೋಜನೆಗಳು ಖರ್ಚಾಗ್ಯದ. ಉಳಿದ 79% ದುಡ್ಡು ಏನಾಗ್ಯದಪ್ಪ ಅಂದ್ರೆ ಎಲ್ಲಿ ಹೋಗ್ಯದ?
ಆ ದುಡ್ಡು ಯಾರಿಗೆ ಹೋಯಿತು, ಎಲ್ಲಿ ಹೋಯಿತು, ಇವತ್ತಿಗೂ ಸರ್ಕಾರ ಅದನ್ನು ಬಿಡಿಸಿ ಹಾಕ್ತಾರೆ ಅನ್ನೋದು ವಿರೋಧ ಪಕ್ಷಗಳ ಮುಖ್ಯ ಪ್ರಶ್ನೆ. ಈ ದುಡ್ಡು ಎಲ್ಲಿ ಹೋಯ್ತಪ್ಪ? ಅದರಲ್ಲೂ ಭಾರತದ ಕಾರ್ಪೊರೇಟ್ಗಳು ತಮ್ಮ ಒಂದು ಸಾಮಾಜಿಕ ಕಳಕಳಿಯ ದೃಷ್ಟಿ ಇಟ್ಕೊಂಡು ದುಡ್ಡನ್ನು ಕೊಡ್ತಾ ಇರ್ತಾರೆ, ಎಲ್ಲಿ ಡೆವಲಪ್ ಆಗಲಪ್ಪ ಅಂತೇಳಿ. ಆ ದುಡ್ಡು ಎಲ್ಲಿ ಹೋಯಿತು? ಆ ದುಡ್ಡಿನಿಂದ ಇವತ್ತು ಅನೇಕ ಯೋಜನೆಗಳು ಹಾಕ್ಕೊಂಡ್ರು. ಆ ದುಡ್ಡು ಖರ್ಚಾಗಿದ್ದು ಸಾವಿರಾರು ಕೋಟಿ ರೂಪಾಯಿ ಹಾಕಿದ್ದಾರೆ, ಲಕ್ಷಾವಧಿ ಕೋಟಿ ರೂಪಾಯಿ ಹಾಕಿದ್ದಾರೆ, ಖರ್ಚು ಮಾಡಿದ್ದಾರೆ. ಅಡ್ಡಿಲ್ಲ, ಮಾಡಲಿ. ಆದರೆ ಅದರ ಅಕೌಂಟಬಿಲಿಟಿ ಎಲ್ಲಿದಪ್ಪ ಅದು? ಯಾರಿಗೆ ಯಾವ ಸಂಸ್ಥೆಗೆ ಎಷ್ಟು ಕೊಟ್ರಿ, ಎಷ್ಟು ಉಳಿತು, ಎಷ್ಟು ಯೋಜನೆಗಳು ಬೆಳೆದವು? ಇವತ್ತು ಈ ಹೌಸಿಂಗ್ದಿರ್ಬೋದು, ಮನೆ ಕಟ್ಟೋದ್ರ ಬಡವರಿಗೆ, ಅಥವಾ ಇನ್ನೋಡ ಪ್ರಧಾನಿ ಯೋಜನೆಗಳು ಮತ್ತು ಏನೋ ಇರ್ಬೋದು, ಜಲ ಶುದ್ಧೀಕರಣದ ನಮ್ಮ ಇವು ಇರೋ ಕಾರ್ಯಕ್ರಮಗಳಿರ್ಬೋದು, ಶಿಕ್ಷಣ ಬಗ್ಗೆ ಕಾರ್ಯಕ್ರಮಗಳಿರ್ಬೋದು, ಅದು ಮತ್ತಾವುದು ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲ ಖರ್ಚು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೂರಾರು ಸ್ಕೀಮ್ಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಹೇಳಿದ್ರೆ ಈಗ 21% ಮಾತ್ರ ಖರ್ಚಾಗಿದೆ, ಅದರ ರೆಕಾರ್ಡ್ಸ್ ಅದಾವ. ಇನ್ನು 79% ಇವತ್ತು ರೆಕಾರ್ಡ್ ಇಲ್ಲ. ಆ ದುಡ್ಡು ಎಲ್ಲಿ ಹೋಯಿತು, ಯಾರು ಖರ್ಚು ಮಾಡಿದ್ರು, ಅದನ್ನು ಈ ಬಿಡುಗಡೆ ಮಾಡಿರಿ. ಯಾಕಂದ್ರೆ ಇವತ್ತು ಇವರೆಲ್ಲ ಪ್ರಶ್ನೆ ಮಾಡುವಂಥದ್ದು, ಈ ಹಿಂದೂ ಸಂಘಟನೆಗಳಿಗೆ ಆರ್ಥಿಕ ಮೂಲ ಯಾವುದು, ಎಲ್ಲಿಂದ ಬರ್ತದೆ? ನೀವು ಎರಡಕ್ಕೂ ರೆಕ್ ಮಾಡಿರಿ. ಯಾಕಂದ್ರೆ ನಿಮ್ಗೆ ಗೊತ್ತದ, ಆಲ್ರೆಡಿ ನೋಟ್ ಬಂದಿ ಅಂದರೆ ಡಿಮಾನಿಟೈಸೇಷನ್ ಮಾಡಿದಂಥದ್ದು. ನೋಟ ನಗದೀಕರಣ ಮಾಡಿ 500,000 ರೂಪಾಯಿ ಬಂದ್ ಮಾಡಿದಾಗ, ಅದನ್ನು ಬಂದ್ ಮಾಡಿದಾಗ ನಿಜವಾಗಿಯೂ ಅವತ್ತು ಹೊಡೆದು ಬಿದ್ದಿದ್ದು ಯಾರಿಗೆ ಅಂದರೆ, ಈ ದೇಶಕ್ಕೆ ಎಷ್ಟು ಲಾಭ ಆಯಿತು ಹಾನಿ ಆಯಿತು ಬೇರೆ, ಆದರೆ ವಿರೋಧ ಪಕ್ಷಗಳು, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳ ಏನು ದುಡ್ಡು ಮಾಡಿಕೊಂಡಿದ್ರು ಇಲೆಕ್ಷನ್. ನಮ್ಮ ಇಲೆಕ್ಷನ್ ಎದಕ್ಕೆ ಆಗ್ತದೆ? ದುಡ್ಡು ಕೊಟ್ಟು ದುಡ್ಡು ಆರಿಸಿ ಬರುವಂಥದ್ದು, ದುಡ್ಡು ಹಾಕೋದು, ದುಡ್ಡು ತೆಗೆಯೋದು. ಈಗ ಹಲವು ಸಲ ಮಾತಾಡಿದ್ದೀನಿ ಮಾತನ್ನು. ಆ ಒಂದು ದುಡ್ಡ ಈ ಪ್ರಾದೇಶಿಕ ಪಕ್ಷಗಳಿಂದ 1000 ಮತ್ತು 500 ಕಟ್ ಮಾಡೋದ್ರಿಂದಾಗ ಆಟೋಮೆಟಿಕ್ಕಾಗಿ ಅವ್ರದ್ದೆಲ್ಲ ಒಂದು ಫಂಡ್ ಏನಾಗಿಬಿಡ್ತು, ಲಾಸ್ ಆಗಿಬಿಡ್ತು. ಹೀಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳು ವಿಶೇಷವಾಗಿ ಸೋಲೋದಕ್ಕೆ ಕಾರಣ ಅಲ್ಲಿ ದುಡ್ಡು ಇಲ್ಲದ್ದು, ಫಂಡ್ ಇಲ್ಲದ್ದು. ಯಾಕಂದರೆ ಇವತ್ತು ಇಡೀ ದೇಶ ತುಂಬ ನಾವೆಲ್ಲ ಮತದಾರ ಏನಾಗಿಬಿಟ್ಟಿವಪ್ಪ ಅಂತ ದುಡ್ಡು ತೊಗೊಂಡು ಓಟ್ ಹಾಕುವಂಥ ಒಂದು ಸ್ಥಿತಿಗೆ ಬಂದಿತ್ತಿದ್ದು. ಭಾಳ ಜನ, ಎಲ್ಲರದ್ದು ಹೇಳೋದಿಲ್ಲ, ಆದರೆ ಕಡಿಮೆ ಪರ್ಸೆಂಟೇಜ್ ಅಷ್ಟೇ ದುಡ್ಡು ತೊಗೊಳಾರ್ದು ಓಟ್ ಹಾಕ್ತಾರೆ. ಮ್ಯಾಕ್ಸಿಮಮ್ ಎಲ್ಲರೂ ನಮಗೆ ಎಷ್ಟು ಕೊಡ್ತೀರಪ್ಪ, 500 ಕೊಡ್ರಿ, 1000 ಕೊಡ್ರಿ ಅಂತ ನಾವು ಮತದಾರ ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿಗೆ ಬಂದಿದ್ದು ಕೇವಲ BJP ಬಂದುಬಿಟ್ಟು ಉಳಿದವರು ಎಲ್ಲರೂ ಇಲ್ಲ ಅಂತ ಆರೋಪ ಮಾಡ್ತಾರೆ ವಿರೋಧ ಪಕ್ಷದವರು. ಇವತ್ತು ಪ್ರಾದೇಶಿಕ ಪಕ್ಷಗಳ ಹತ್ರ ದುಡ್ಡನೇ ಇಲ್ಲ. ಯಾಕಂದ್ರೆ ಅವ್ರ ಮೇಲೆ ಇಡೀ ಒಂದು ಈ IT, CBI, ಮುಂದೆ ಅದೇ ಕಾಲಕ್ಕೆ ED ಇವುಗಳು ದಾಳಿ ಮಾಡಿ ಆ ವಿರೋಧ ಪಕ್ಷಗಳನ್ನೆಲ್ಲ ಇವತ್ತು ತಹಬಂದಿಗೆ ತಂದ ಇಡೀ ದೇಶದ ಅರ್ಥವ್ಯವಸ್ಥೆನ ತಮ್ಮ ಕಡೆ ಕೂತಿದ್ದಾರೆ ಅಂತೇಳಿ ನಮ್ಮ ವಿರೋಧ ಪಕ್ಷಗಳು, ಅದರಲ್ಲೂ ಇಂಡಿಯಾ ಗಠಬಂಧನದವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಈ ಒಂದು ಏನು ತಿದ್ದುಪಡಿ ತರ್ತಾ ಇದ್ದೀರಿ, ಈ ವಿದೇಶಿ ದೇಣಿಗೆ ನಿಯಂತ್ರಣ ಮಸೂದೆಗೆ, ಅಂದರೆ FCRA ತಿದ್ದುಪಡಿ ಅಂತ ತರ್ತಾ ಇದ್ದೀರಿ, ಇದಕ್ಕೂ ಕಂಟ್ರೋಲ್ ಆಗಬೇಕು, ಅದಕ್ಕೂ ಆಗಬೇಕು, ಎಲ್ಲರೂ ಪಾರದರ್ಶಕ ಆಗಬೇಕು, ನಮ್ದಷ್ಟೇ ಅಲ್ಲ ಅನ್ನುವಂಥ ಒಂದು ದೊಡ್ಡ ಒಂದು ಪ್ರಶ್ನೆ ಅಥವಾ ಉತ್ತರವನ್ನು ತಂದಿಟ್ಟಿದ್ದಾರೆ. ಇವತ್ತು ಈ ದಿಶೆಯಲ್ಲಿ ಚರ್ಚೆ ಆಗಬೇಕು ಈ ಒಂದು ಸದನದಲ್ಲಿ ಅನ್ನುವಂಥ ಒಂದು ಒತ್ತಡವನ್ನು ಇವತ್ತು ವಿರೋಧ ಪಕ್ಷ ತರ್ತಾ ಇದ್ದಾರೆ. ಮತ್ತು ಇದು ಸತ್ಯನದ ಎರಡೂ ಕಡೆ ಆಗಲಿ, ಎಲ್ಲ ಬಂದಾಗಲಿ. ಒಟ್ಟಿನಲ್ಲಿ ರಾಜಕೀಯ ಪಕ್ಷಗಳಿಗೆ, ಪೊಲಿಟಿಕಲ್ ಪಾರ್ಟಿಗಳಿಗೆ ಎಲ್ಲದಕ್ಕೂ ಪಾರ್ಟಿ ಫಂಡ್ ಬೇಕಾಗಿಲ್ಲ, ಕೊಡುವಾಗಿಲ್ಲ. ನೀವು ಮಾಡೋದ್ರೆ ಈಗ ಏನಿಲ್ಲ, ಎಲ್ಲ ಈ ಸಾಮಾಜಿಕ ಕೆಲಸ ಮಾಡುತ್ತಿರುವಂಥ ಹಂಚರಿ ಅದನ್ನು ಬೇಡ ಅಂತಲ್ಲ, ಅದಕ್ಕೆ ಹೋಗ್ಬೇಕು. ಅದು ರಾಜಕೀಯ ಪಕ್ಷಗಳೇ ಆಗಬಾರ್ದು. ಅದೇ ಕಾರಣಕ್ಕೆ RSS ಸಹಿತ ಅದು ದುಡ್ಡಿನ ಮೂಲನ ಅದು ಕೊಡಬೇಕು, ಇನ್ನುಳಿದ NGOs ಕೊಡಲೇಬೇಕು, ಎಲ್ಲರೂ ಕೊಡಬೇಕು. ಅಂದಾಗ ಈ ಒಂದು ಫಂಡಿಂಗ್ ಅದಲ್ಲ, ಈ ಫಂಡಿಂಗ್ ಮೂಲ ಯಾವುದು ಅನ್ನೋದನ್ನು ಈ ಎಲ್ಲ ಈ ಸಂಸ್ಥೆಗಳು ನೀಡಬೇಕು ಅನ್ನೋದು ಒಂದು ದೊಡ್ಡ ಸಾಹಸ. ನಿಜವಾಗಿಯೂ ನಮ್ಮ BJP ಒಳ್ಳೆ ಕೆಲಸ ಮಾಡ್ತಾ ಇದೆ, ಆದರೆ ಅದು RSS ಸಹಿತ ಅಳವಡಿಸಿಕೊಂಡು ಇನ್ನುಳಿದ ಧಾರ್ಮಿಕ ಎಲ್ಲ ಒಂದು ಏನದಾವ ಈ ಸಂಘಟನೆಗಳು ಅವುಗಳನ್ನು ಸಹಿತ ಮತ್ತು ಪ್ರತಿಯೊಂದು ಈ FCRA ದುಡ್ಡು ಏನು ಬರ್ತದೆ ದೇಶದಿಂದ ಅದರದ್ದು ಸಹಿತ ಎದಕ್ಕೆ ಖರ್ಚು ಮಾಡ್ತಾರೆ ಸ್ಪಷ್ಟ ಆದರೆ ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲೇ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಇವತ್ತು BJPಯು ಅದನ್ನು ಯೋಚನೆ ಮಾಡೋದು ಯೋಗ್ಯವಾದಂಥದ್ದು. ಹೇಗಪ್ಪ ಅಂತಂದರೆ ಇಲ್ಲಿ ಭಯೋತ್ಪಾದನೆ ನಿಲ್ಲಬೇಕಾಗ್ಯದ, ಇಲ್ಲಿಯ ಭ್ರಷ್ಟಾಚಾರ ನಿಲ್ಲಬೇಕಾಗ್ಯದ, ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಎಲೆಕ್ಷನ್ ಸಮಯದಲ್ಲಿ ದುಡ್ಡು ಹಂಚೋದು ನಿಲ್ಲಬೇಕಾಗ್ಯದ. ಈಗಂತೂ ಪ್ರಾದೇಶಿಕ ಪಕ್ಷಗಳು ದಿವಾಳಿ ಹೇಳೋದಕ್ಕೆ ಇವತ್ತು ಸೋಲೋದಕ್ಕೆ ಮುಖ್ಯ ಕಾರಣ ಹತ್ತಿರ ಫಂಡ್ ಇಲ್ಲ, ದುಡ್ಡಿಲ್ಲ. ಕಾರಣ ಏನಪ್ಪ ಅಂದ್ರೆ ಡಿಮಾನಿಟೈಸೇಷನ್, ಅದು ನೋಟ್ ಬಂದ ನಂತರದಲ್ಲೇ ಈ ದೇಶದ ವಿರೋಧ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳು ಭಾಳ ಹೊಡೆತ ತಿಂದು ಅನ್ನೋದನ್ನು ಈ ಸಂದರ್ಭದಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೆನಪು ಮಾಡ್ತಾ, ಏನೋ ಆಗಲಿ ಒಳ್ಳೆಯ ಕೆಲಸ ಮಾಡ್ತಾಯಿದೆ ನಮ್ಮ BJP ಸರ್ಕಾರ. ಅದನ್ನು ಕಾನೂನು ಮಾಡಲಿ, ಬೇಕಾದಂಥ ಕಾನೂನು, ಭಾಳ ಯೋಗ್ಯವಾದ ಕಾನೂನು, ಪಾರದರ್ಶಕದ ಜೊತೆಗೆ ನಮ್ಮ ಹಿಂದೂ ಸಂಘಟನೆಗಳು RSSದ ಈ ದುಡ್ಡಿನ ಮೂಲನ ಸಹಿತ ಅವರು ಏನಪ್ಪ ಅಂದ್ರೆ ಅದರಲ್ಲಿ ಪಾರದರ್ಶಕದಿಂದ ದುಡ್ಡು ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಯಾವ ದುಡ್ಡದು
ಆ ಯೋಜನೆಗಳ ದುಡ್ಡು ಇಲ್ಲಿ ಬಂದದನ ಅನ್ನೋದು ಕ್ಲಾರಿಫಿಕೇಶನ್ ಕೊಡಲಿ ಅನ್ನೋದು ರಾಹುಲ್ ಗಾಂಧಿ ಅವರ ವಾದ. ಇದಕ್ಕೆ ನೀವೇನಂತೀರಿ? ಇದು ಸರಿ ಅದು ತಪ್ಪು ಅಂತಿರೋ, ಸರಿ ಅದು ಸರಿ ತಪ್ಪು ಮಾಡಿರಿ, ಲೈಕರ್ ಮಾಡಿ ಡಿಸ್ಲೈಕ್ ಮಾಡಿರಿ, ಏನಾದ್ರು ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಇದು H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.